ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ ಥರ್ಡ್ ಕ್ವಶನಲ್ಲಿದ್ದೀವಿ. ಕ್ವಶನ್ ನೋಡೋಣ. ಇನ್ ಎನ್ ಎ ಪಿ ಅವರು ಎ ಪಿ ಕೊಟ್ಟಿಲ್ಲ, ಅದ್ರ ಬಗ್ಗೆ ಒಂದೆರಡು ಟರ್ಮ್ಸ್ ಮಾತ್ರ ಕೊಟ್ಟಿದ್ದಾರೆ. ಗಿವನ್ ಥರ್ಡಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಗಿವನ್ ಎ ಇಸ್ ಈಕ್ವಲ್ ಟು 5, ಡಿ ಇಸ್ ಈಕ್ವಲ್ ಟು 3, ಎ ಎನ್ ಇಸ್ ಈಕ್ವಲ್ ಟು 50, ಫೈಂಡ್ ಎನ್ ಆ್ಯಂಡ್ ಎಸ್ ಎನ್. ಒಂದು ಎ ಪಿ ಇದೆ, ಅದರ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ 5, 5, ಡಿ ಕಾಮನ್ ಡಿಫರೆನ್ಸ್ 3, ಎ ಎನ್ ಅಂದರೆ ಲಾಸ್ಟ್ ಟರ್ಮ್ 50, ಫೈಂಡ್ ಎನ್ ಆ್ಯಂಡ್ ಎಸ್ ಎನ್. ಎನ್ ನಂಬರ್ ಆಫ್ ಟರ್ಮ್ಸ್, ಎ ಪಿಯಲ್ಲಿರೋ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಟರ್ಮ್ಸ್ ಇದೆ ಅಂತ ಕಂಡುಹಿಡಿಯಬೇಕು. ಮತ್ತು ಎಸ್ ಅಂದರೆ ಟೋಟಲ್ ಕಂಡುಹಿಡಿಯಬೇಕು, ಸಮ್ ಅಥವಾ ಟೋಟಲ್. ಫಸ್ಟ್ ಏನು ಮಾಡೋಣ, ಎನ್ ಕಂಡುಹಿಡಿಯೋಣ. ಅದಕ್ಕೆ ಫಾರ್ಮುಲಾ ಶೀಟಲ್ಲಿ ಯಾವ ಫಾರ್ಮುಲಾ ಹಾಕೊಳ್ಳೋದು? ಥರ್ಡ್ ಫಾರ್ಮುಲಾ ಹಾಕೊತಾ ಇದ್ದೀವಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಇದರಲ್ಲಿ ನಮಗೆ ಎ ಎನ್ ಗೊತ್ತಿದೆ, ಎ ಗೊತ್ತಿದೆ, ಎನ್ ಕಂಡುಹಿಡಿಯಬೇಕು, ಡಿ ಗೊತ್ತಿದೆ. ನಮಗೇನೇನು ಗೊತ್ತಿದೆ ವ್ಯಾಲ್ಯೂಸ್ ಹಾಕೋಣ. 50 ಇಸ್ ಈಕ್ವಲ್ ಟು 5 ಪ್ಲಸ್ ಎನ್ ಮೈನಸ್ 1 ಇಂಟು 3. ಎನ್ ಮಾತ್ರ ಗೊತ್ತಿಲ್ಲ, ಎನ್ ಹಂಗೆ ಬರ್ಕೊಂಡಿದ್ದೀವಿ, ಮಿಕ್ಕಿದಕ್ಕೆಲ್ಲ ವ್ಯಾಲ್ಯೂ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋಣ, ನಾವು ಎನ್ ವ್ಯಾಲ್ಯೂ ಕಂಡುಹಿಡಿತಾ ಇರೋದು. ಅದಕ್ಕೆ ಆರ್ ಎಚ್ ಎಸ್ ಅಲ್ಲಿರೋದನ್ನೆಲ್ಲ ಎಲ್ ಎಚ್ ಎಸ್ಗೆ, ಎಲ್ ಎಚ್ ಎಸ್ ಅಲ್ಲಿರೋದೆಲ್ಲ ಆರ್ ಎಚ್ ಎಸ್ಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ. 5 ಪ್ಲಸ್ ಎನ್ ಮೈನಸ್ 1 ಇಂಟು 3 ಇಸ್ ಈಕ್ವಲ್ ಟು 50. ನೆಕ್ಸ್ಟ್ 5 ಪ್ಲಸ್ n into 3, 3n minus 1 into 3, 3 is equal to 50 ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಎಲ್ ಎಚ್ ಎಸ್ ಅಲ್ಲಿ 3n ಮಾತ್ರ ಬರ್ಕೊಳ್ಳೋಣ, ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ 50 ಹಂಗೆ ಬರ್ಕೊಳ್ಳೋಣ. ಆಮೇಲೆ 5 ಆರ್ ಎಚ್ ಎಸ್ಗೆ ಬಂದರೆ ಮೈನಸ್ ಆಗುತ್ತೆ, ಮೈನಸ್ 3 ಇರೋದು ಆರ್ ಎಚ್ ಎಸ್ಗೆ ಬಂದರೆ ಪ್ಲಸ್ 3 ಆಗುತ್ತೆ. 3n is equal to 50 minus 5 plus 3. 3n is equal to 50 minus 5 plus 3, 48, 48. n is equal to 48 divided by 3, 16. First answer ಸಿಕ್ತು, n is equal to 16. ನೆಕ್ಸ್ಟ್ ಎಸ್ ಕಂಡುಹಿಡಿಯೋಕ್ಕೆ ಎಸ್ ಫಾರ್ಮುಲಾ ಹಾಕೋಣ. ಸಮ್ದು ಎಷ್ಟನೇ ಫಾರ್ಮುಲಾ ಹಾಕೊತಾ ಇದ್ದೀವಿ? ಫಾರ್ಮುಲಾ ನಂಬರ್ 6, ಆರನೇ ಫಾರ್ಮುಲಾ ಹಾಕ್ಕೊತಾ ಇದ್ದೀವಿ. 5, 6, 7 ಮೂರಲ್ಲಿ ಯಾವ್ದು ಹಾಕ್ಕೊಬೇಕು ನೋಡಬೇಕು. ಫಸ್ಟು 5 ಹಾಕ್ಕೊಂಡ್ರೆ 5ನೇ ಫಾರ್ಮುಲಾ ಎನ್ ಗೊತ್ತಿದೆ, ಎ ಗೊತ್ತಿದೆ. 5ನೇ ಫಾರ್ಮುಲಾ ಎಸ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಡಿ. ಇದರಲ್ಲಿ ನಮಗೆ ಎನ್ ಗೊತ್ತಿದೆ, ಎ ಗೊತ್ತಿದೆ, ಡಿ ಗೊತ್ತಿದೆ. 5ನೇ ಫಾರ್ಮುಲಾ ಬೇಕಾದ್ರೆ ಹಾಕೊಬೋದು, 7ನೇ ಫಾರ್ಮುಲಾ ಬೇಕಾದ್ರೆ ಹಾಕೊಬೋದು. ಎ ಎನ್ ಅಥವಾ ಲಾಸ್ಟ್ ಟರ್ಮ್ ಎಲ್ಲ ಒಂದೇ. 6th ಫಾರ್ಮುಲಾ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ, ಚಿಕ್ಕದಾಗುತ್ತೆ. 5ನೇ ಫಾರ್ಮುಲಾ ಹಾಕ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗುತ್ತೆ. ಯಾವುದಾದ್ರು ಹಾಕೊಬೋದು, 5ನೇದು 6ನೇದು. ನಾವು 6ನೇದು ಹಾಕ್ಕೊತಾ ಇದ್ದೀವಿ. ಎಸ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ನಮಗೆಲ್ಲ ವ್ಯಾಲ್ಯೂ ಗೊತ್ತಿದೆ, ಎಸ್ ಬಿಟ್ಟು ಇನ್ನೆಲ್ಲ ವ್ಯಾಲ್ಯೂ ಹಾಕ್ಕೊಳ್ಳೋದು. ಎಸ್ ಇಸ್ ಈಕ್ವಲ್ ಟು 16 ಬೈ 2 ಇಂಟು 5 ಪ್ಲಸ್ 50. ನೆಕ್ಸ್ಟ್ ಎಸ್ ಇಸ್ ಈಕ್ವಲ್ ಟು 16 ಬೈ 2 8 ಆಗುತ್ತೆ, ಇಂಟು ಬ್ರ್ಯಾಕೆಟ್ ಅಂದರೆ ಇಂಟು 5 ಪ್ಲಸ್ 50, 55 ಆಗುತ್ತೆ. 8 ಇಂಟು 55, 440.
ಇದು ಎರಡನೇ ಆನ್ಸರ್ ಬಂತು. ಈ ಏನೋ ಕೊಟ್ಟಿರೋ ಎ ಪಿಯ ಸಮ್ ಟೋಟಲ್ ಅದರಲ್ಲಿ 16 ಟರ್ಮ್ಸ್ ಇದೆ. ಅದಕ್ಕೆ 16 ಟರ್ಮ್ಸ್ ಕೂಡಿದ್ರೆ ಎಷ್ಟು ಬರುತ್ತೆ ಅಂದರೆ 440 ಬರುತ್ತೆ. ಥ್ಯಾಂಕ್ ಯು.